ಶನಿದೇವರು ಮಾಯಾವೇಶವನ್ನು ತಾಳಿ ನಾಗರಾವಿನ ರೂಪವನ್ನು ತಾಳಿ ನಾಗಕನ್ಯೆಯ ಮನೆಗೆ ಬಂದು ಅವಳು ತೆಗೆದಿಟ್ಟಿದ್ದಂಥ ನಾಗಭರಣವನ್ನು ಒಂದೊಂದೇ ನುಂಗಕ್ಕೆ ಶುರು ಮಾಡಿದ. ಆಗ ಬಾಣದರಂಗ ಮಲಗಿದ್ದನ್ನು ಎಚ್ಚರಿಕಾಗಲೇಬೇಕಲ್ಲ, ನೋಡ್ತಾನೆ ನಾಗರಾವಿನ ರೂಪ ತಾಳಿದ ಶನಿದೇವ ನಾಗಭರಣವಲ್ಲೋ ನುಂಗಿದ ನಾಗ. ಇದು ವೈಡ್ ಲೆವೆಲ್ ಗೊತ್ತು. ಇದ ಕಂಡ ಮಖದೊರೆಯು ಆಶ್ಚರ್ಯಗೊಂಡನು. ಇದು ಏನು ಕರ್ಮವೋ ತಿಳಿಯೇನೆಂದಾನು. ಪಕ್ಕದಲ್ಲೇ ಇದ್ದ ನಾಗ ಕನ್ಯೆಯ ಕಂಡು ಲಕ್ಷ್ಮೀ ವಲ್ಲಭನಿಗೆ ಮೊರೆ ಇಡುತ್ತಿರಲೋ. ತಿರುಗಿ ನೋಡ್ತಾನೆ, ನಾಗರಾವು ನಾಗಾಭರಣವನ್ನು ನುಂಗ್ತಾ ಇದ್ರು. ಪಕ್ಕ ತಿರುಗಿ ನೋಡ್ತಾನೆ, ಈ ನಾಗಕನ್ಯೆ ಬೇರೆ ಮಲಗಿಬಿಟ್ಟವಳು. ಅಯ್ಯೋ ದೇವರೇ, ಮಕ್ಕಳನ್ನು ಕಳೆದುಕೊಂಡು ಮತಿಭ್ರಷ್ಟನಾಗಿ ಕಾಡಿಗೆ ಬಂದು ಬೆಂಕಿಯ ಮಧ್ಯದಲ್ಲಿ ಸುಟ್ಟು ನಾಗಕನ್ಯೆಯನ್ನು ಮನೆ ಸೇರಿದೆ. ಇನ್ನು ಮುಂದೇನು ಕಾದಿದೆಯೋ, ಇನ್ನೇನು ಬಂದಿದೆಯೋ. ಇಲ್ಲಿ ನೋಡಿದರೆ ನಾಗರಾವು ನಾಗಾಭರಣ ನುಂಗ್ತಾ ಇದೆ. ಮತ್ತೊಂದು ಕಡೆ ನೋಡಿದರೆ ನಾಗಕನ್ಯೆ ಪಕ್ಕದಲ್ಲೇ ಮಲಗಿದೆ. ಎದ್ರೇನಾಗುತ್ತೋ ಅನ್ನೋ ಭಯ ದೇವರ ಮಹಾರಾಜನಿಗೆ ಕಾಡ್ತಾ ಇತ್ತು. ನಾಗಕನ್ಯೆಯೋ ಎದ್ದೋ ನಾಗಾಭರಣವ ನೋಡಿ ಇದ್ದ ಜಾಗದಲ್ಲೇ ಕಾಣದೇ ಇರಲು. ನಾಗಾಭರಣ ತಕ್ಕೊಂಡಿಟ್ಟಿದ್ದಲ್ಲ, ಅದು ಅವನು ನುಂಗ್ಬಿಟ್ಟೈತಿ. ಪಕ್ಕಕ್ಕೆ ನೋಡ್ತಾಳೆ, ನಾಗಾಭರಣ ಇಲ್ಲ. ಯಾರು ಕದ್ರು ಅಂತ ಕಾಣೋಣ, ಇವನೇ ಕದ್ರಬೇಕ. ಅದಕ್ಕೆ ಅವನೇ ಕಣ್ಣ ಕೆಂಪಗೆ ಮಾಡಿ ಕಳು ಕೋಪಗೊಂಡಳು ಬಾಲೆ. ಏನಯ್ಯ ದೇಶಿಕನೇ, ಏನಯ್ಯ ದೇಶಿಕನೇ, ಕೊಡು ನಾಗಭರಣ. ಅಯ್ಯ ದೇಶಿಕ, ನನ್ನ ನಾಗಭರಣ ನೀನು ಯಾಕಪ್ಪ ಹೊತ್ಕೊಂಡಿದ್ಯಾ, ಕೊಡಪ್ಪ ಅಂತ ಕೇಳು ಎಂದು ಕೇಳಲು ಬಾಲೆ ಗಾಸಿಗೊಂಡನು ದೊರೆಯು ನಾಗಭರಣವ ನಾನು, ನಾಗಭರಣವ ನಾನು ಮುಟ್ಟಲಿಲ್ಲೆಂದ. ಹರಿಯ ಮೇಲೆ ಆಣೆ ನಿಜವ ಬೇಡುವೆ ಕೇಳು, ನಾಗಾರ ಆ ಒಂದು ನಾಗಾರ ಆ ಒಂದು ನುಂಗೀತು ತಾಯೇ. ಯಾರು ನಂಬ್ತಾರೆ? ಅವೆಲ್ಲರ ನಾಗಾಭರಣ ನುಂಗುತ್ತಾ? ಇವಳು ಮತ್ತೆ ನಾಗಾಭರಣ ನುಂಗ್ತು ಅಂತ ಇವನು ಹೇಳಿಬಿಟ್ರೆ ಅವಳು ಹೆಂಗೆ ಕೇಳ್ತಾಳೆ? ಏನ ಬಗುಳುವೆ ಕೂಳ ಮಾನವಿಲ್ಲದೆ ನೀನು, ಏನ ಬಗುಳುವೆ ಕೂಳ ಮಾನವಿಲ್ಲದೆ ನೀನು, ಅನ್ನ ಬಿಟ್ಟವರಿಗೆ ಅನ್ನ ಬಿಟ್ಟವರಿಗೆ ಎರಡೆಣಿಸಬಹುದೇ. ಏನಯ್ಯ, ಮನೆ ಕರೆದು ಉಪಚಾರ ಮಾಡಿ ನಾನು ಅನ್ನ ಕೊಟ್ಟರೆ ನನಗೇ ನೀನು ಎರಡೆಣಿಸ್ತೀಯಲ್ಲಯ್ಯ, ಅವನಿಗೈತೆ ಅಂತ ಹೇಳ್ತೀಯಲ್ಲಪ್ಪ ಅಂತೇಳಿ ನಾಲ್ಕನ್ನು ಮುದಿಸಿದ್ರು. ಪರಿ ಪರಿ ವಿಧದಲ್ಲಿ ಕೇಳಲು ಬಾಲೆ, ನಾಗಭರಣವ ನಾನು ಕದಿಯಲೆಲ್ಲೆಂದ. ಬಾರಿ ಕಳ್ಳನಿರುವೆ ದಂಡಿಸದೆ ಕೋಡೆ, ಬಾರಿ ಕಳ್ಳನಿರುವೆ ದಂಡಿಸದೆ ಕೋಡೆ, ತಕ್ಕ ಶಿಕ್ಷೆಯ ನಿನಗೆ ಕೊಡಿಸುವೆನೆಂದು. ಬಾರಯ್ಯ ವಂಚಕನೇ, ಬಾರಯ್ಯ ವಂಚಕನೇ, ರಾಜಸ್ಥಾನಕ್ಕೆ ನೀನು ಎಂದು ಕರೆದುಕೊಂಡು ಹೋಗುತ್ತಲಿರಲು. ಹೇ ಮೂರ್ಖ, ಹಸಿದು ಬಂದವನಿಗೆ ಅನ್ನವಿಟ್ಟವರಿಗೆ ಎರಡೆಣಿಸಬಹುದೇ? ನನ್ನ ಮನೆಯಲ್ಲೇ ತಿಂದು ನನ್ನ ಉಪಚಾರನೇ ಪಡೆದು ನನ್ನ ನಾಗಾಭರಣವನ್ನು ಕದ್ದು ನಾನು ಕದಿಲಿಲ್ಲ, ನಾಗರಾವ್ ನುಂಗ್ತು ಅಂತ ಹೇಳ್ತೀಯಲ್ಲ, ನೀನು ಭಾರಿ ಕಳ್ಳನೇ ಇದೆಯಾ, ಮೋಸ್ಕಾರ, ವಂಚಕಾರ, ದರೋಡೆಕೋರ. ನಿನಗೆ ಮಾತಿನಲ್ಲಿ ಕೇಳಿದ್ರೆ ಕೊಡಲ್ಲ. ಬಾ
ನಿನಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂತೇಳಿ ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾವಳು. ಈ ಪ್ರಕಾರವಾಗಿ ಶನಿದೇವರು ನಾಗರಾವಿನ ರೂಪದಲ್ಲಿ ಬಂದು ನಾಗಕನ್ಯೆಯು ತೆಗೆದಿಟ್ಟಿದ್ದ ನಾಗಾಭರಣವನ್ನು ನುಂಗುತ್ತಿರುವುದನ್ನು ಬಾಣದ ರಂಗನು ಕಂಡು ಆಶ್ಚರ್ಯಗೊಂಡು ಮುಂದೆ ಇನ್ನೇನು ಕಾದಿವದೋ ಎಂದು ಪಕ್ಕದಲ್ಲೇ ನೋಡಲು ನಾಗಕನ್ಯೆಯು ಮಲಗಿರುವುದನ್ನು ಕಂಡು ಲಕ್ಷ್ಮಿ ವಲ್ಲಭನಿಗೆ ಮರೆಯಿಡುತ್ತಿರಲು ಅಷ್ಟರಲ್ಲಿ ಬೆಳಗಾಗಲು ನಾಗಕನ್ಯೆಯು ಎದ್ದು ನಾಗಾಭರಣವನ್ನು ನೋಡಲು ನಾಗಾಭರಣವು ಇದ್ದಲ್ಲಿ ಕಾಣದಿರಲು ಬಾಣದ ರಂಗನ ಕಡೆ ತಿರುಗಿ ನೋಡಿ, ಅಯ್ಯ ದೇಶಿಕನೇ, ನನ್ನ ನಾಗಾಭರಣ ಕೊಡೆಂದು ಕೇಳಲು, ಅಮ್ಮ ನಾನು ಕದಿಯಲಿಲ್ಲ, ಆದರೆ ನಾಗರಾವು ನುಂಗಿದ್ದನ್ನು ಮಾತ್ರ ಕಣ್ಣಿಂದ ನೋಡಿದನೆಂದು ಹೇಳಲು ನಾಗಕನ್ಯೆಯು ಕೋಪದಿಂದ ಅನ್ನವಿಟ್ಟವರಿಗೆ ಎರಡೆಣಿಸಬಹುದೇ, ನೀನು ಮಹಾಕಳ್ಳನಿರುವೆ, ದಂಡಿಸದೆ ನೀನು ಆಭರಣವನ್ನು ಕೊಡುವುದಿಲ್ಲವೆಂದು ಅರಮನೆಗೆ ಹೋಗೋಣ, ನಡಿ ನಡಿ ಎಂದು ಕರೆದುಕೊಂಡು ಶನಿದೇವರು ಕುಳಿತಿರುವ ಅರಮನೆ ಶನಿದೇವರು ಕುಳಿತಿರುವ ಸಭಾಸ್ಥಾನಕ್ಕೆ ಬರುತ್ತಿರಲು ಎತ್ತ ಶನಿದೇವರು ಮಂತ್ರಿಯವರೊಂದಿಗೆ ಸಭಾಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಿದ್ದಾರದಂತೆಯೇ ನಾಗಕನ್ಯೆಯು ಬಂದಾಳಾಗ ದೊರೆಗೆ ಕೈಯ ಮೋಗಿದಾಳೋ, ಹಿಡಿದ ಕಳ್ಳನ ಮುಂದೆ ನಿಲ್ಲಿಸಾಳು, ಓ ಮಹಾರಾಜನೇ, ಇವನೊಬ್ಬ ಪಾರಿ ಕಳ್ಳನು, ನನ್ನ ಮನೆಯಲ್ಲೇ ಉಂಡು ನಮಗೆರಡ ಬಗೆದಿರುವನು, ನಾಗಭರಣವ ಕದ್ದೇ ಇರುವನು, ಓ ಮಹಾದೊರೆಯೇ, ಕೇಳಿದರೆ ಸರ್ಪ ನುಂಗಿ ತನ್ನುವ ನಮ್ಮ ಮಾಲ ನಮಗೆ ಕೊಡಿಸಿ ಇವನಿಗೆ ಶಿಕ್ಷೆ ವಿಧಿಸಿ, ನಮ್ಮ ಭಿನ್ನವ ಎಂದೋ ನಮಿಸಿದಳು. ಆ ನಾಗಕನ್ಯೆ ದೊರೆಯ ಮುಂದೆ ಸಿರಬಾಗಿ ನಿಲ್ದಾಳು. ಕಳ್ಳನನ್ನು ತಂದು ಮಹಾರಾಜನ ಮುಂದೆ ನಿಲ್ಲಿಸಿ ತಲೆಯ ಬಾಗಿ ನಮಿಸಿ ಹೇಳ್ತಾ ಇದ್ದಾಳೆ, ಮಹಾಪ್ರಭುವು ಅನ್ನವಿಲ್ಲದೆ ವ್ಯಸನದಿಂದ ನನ್ನ ಮನೆಗೆ ಬಂದ, ಸುಟ್ಟ ಗಾಯಗಳಿಂದ ನನ್ನ ಮನೆಯನ್ನು ಸೇರಿದ, ನಾನು ಉಪಚಾರ ಮಾಡಿದೆ, ಅನ್ನ ಇಟ್ಟವರಿಗೆ ಹೆರಡೆಣಿಸಿ ನನ್ನ ನಾಗಾಭರಣವನ್ನು ಕದಿಯಲಿಲ್ಲ, ಸರ್ಪ ನುಂಗಿತೆಂದು ಹೇಳುವ ಭಾರಿ ಕಳ್ಳ ಇದನೆ, ನಮ್ಮ ಮಾಲ ನಮಗೆ ಕೊಡಿಸಿ ಇವನಿಗೆ ಶಿಕ್ಷೆ ವಿಧಿಸಿ ಅಂತೇಳಿ ಭಿನ್ನವ ಬೇಡ್ಕೊಂಡು ಮಹಾರಾಜನಿಗೆ. ಅವನು ಏನು ಮಾಡ್ತಾನೆ, ಈ ಪ್ರಕಾರವಾಗಿ ಬಾಣದ ರಂಗನನ್ನು ಮಹಾಕಳ್ಳನೆಂದು ನಾಗಕನ್ಯೆಯು ಮಾಯಾವೇಷದಲ್ಲಿ ರಾಜನಾಗಿ ಕುಳಿತಿದ್ದ ಶನಿದೇವರ ಸಭಾಸ್ಥಾನದಕ್ಕೆ ಕರೆದುಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸಿ ಕರ ಮುಗಿದು, ಮಹಾಸ್ವಾಮಿಯೇ, ಈತನು ನಮ್ಮ ಮನೆಯ ಅನ್ನ ತಿಂದು ಗೆರಡೆಣಿಸಿ ನನ್ನ ನಾಗಾಭರಣವನ್ನು ಕದ್ದು ಕೇಳಿದರೆ ಸರ್ಪ ನುಂಗಿತೆಂದು ಹೇಳುವನು, ಈತನಿಂದ ನಾಗಾಭರಣವನ್ನು ಕೊಡಿಸಿ ಕಳ್ಳನಿಗೆ ತನ್ನ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ಕೇಳಲು ಶನಿದೇವರು ಕಳ್ಳನಾದ ಬಾಣದರಂಗನನ್ನು ಕುರಿತು ಏನೆಂದು ಕೇಳುತ್ತಿದ್ದಾರದಂತನೇ.